ನೀವು ಸುಳ್ಳು ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ, ಇದು ಲೋಕಕ್ಕೆ ಗೊತ್ತು. ನೀವು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ನಿಮ್ಮದೇ ಪಾರ್ಟಿಯವರು ನಿಮ್ಗೆ ಹನಿ ಟ್ರ್ಯಾಪ್ ಮಾಡಿದಾಗ ನೀವು ಒಂದು ಹೆಜ್ಜೆ ಹೋದ್ರಿ, ಅಸೆಂಬ್ಲಿಯಲ್ಲೂ ಹೇಳಿದ್ರಿ. ಅದನ್ನೇ ಯಾಕೆ ಕಂಟಿನ್ಯೂ ಮಾಡಿ ನಿಮ್ಮ ಹೈಕಮಾಂಡ್ಗಾಗಲಿ ಬೇರೆ ಕಡೆ ಎಲ್ಲ ಅದನ್ನೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಯಾಕೆ ನೀವು ಇದು ಮಾಡಲಿಲ್ಲ? ಒಬ್ಬೊಬ್ರಿಗೊಂದು ಎಕ್ಸ್ಪರ್ಟೈಸ್ ಇರ್ತದೆ. ಈಗ ರಮೇಶ್ ಜಾರಕಿಹೊಳಿ ಏನ್ರಲ್ಲಿ ಹೋದ ಮಂತ್ರಿ ಕೆಲಸ ಯಾಕೆ ಕಳ್ಕೊಂಡ? ಹನಿ ಟ್ರ್ಯಾಪಲ್ಲಿ ತಾನೇ ಹೋಗಿದ್ದ ಒಂದು. ಆಯ್ದಲ್ಲ, ಹನಿ ಟ್ರ್ಯಾಪಲ್ಲಿ ಅವನು ಅಷ್ಟೆಲ್ಲ ಪ್ರೂವ್ ಆದಮೇಲೆ ಅವರು ರಮೇಶ್ ಜಾರಕಿಹೊಳಿ ಆಗಲಿ ಅವ್ರ ಪಾರ್ಟಿಯವರಾಗಲಿ ಅದನ್ನು ಮುಂದುವರಿಸಿ ಸಂಬಂಧಪಟ್ಟವ್ರ ಮೇಲೆ ಯಾಕೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಲಿಲ್ಲ? ಅದೆಲ್ಲ ಹೇಳ್ತೀನಿ. ನಾನು ಪೂರ್ತಿ ಮುಗಿಸೋಕೆ ಬಿಟ್ಬಿಡಪ್ಪ. ನಾನು ಹಿನ್ನೆಲೆ ಹೇಳ್ತಾ ಇದ್ದೀನಿ, ಯಾಕೆ ಮಾಡಲಿಲ್ಲ? ಈಗ ನನ್ನ ಮೇಲೂ ಹನಿ ಟ್ರ್ಯಾಪ್ ಆಗಿರೋದು ಸತ್ಯ. ಹನಿ ಟ್ರ್ಯಾಪ್ಗೆ ಒಳಗಾಗಿಲ್ಲ, ನಾನು ಪ್ರಯತ್ನ ಆಗಿರೋ ಸತ್ಯ. ಆಮೇಲೆ ಟ್ರ್ಯಾಪ್ ಒಳಗಾಗಿದೆ ಅಂತೇಳಿ ಮಾಡ್ಕೊಂಡಿರ. ಆಮೇಲಿಂದ ಹಣ ಸ್ಟಿಂಗ್ ಆಪ್ರೇಷನ್ನು ಹಣ ಕಳಿಸಿ ಯಾವುದೋ ಒಂದು ಕೆಲಸಕ್ಕೆ ಅದ್ರದ್ದು ರೆಕಾರ್ಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದು ನಿಜ. ಅದರಲ್ಲಿ ಅವೆರಡರಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಆದರೆ ನಾನೀಗ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಕೆಲಸ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಈ ಪೇಪರ್ ಕಟ್ಟಿಂಗ್ಗಳು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದು, ಅದನ್ನು ಕನ್ನಡಕ್ಕೆ ಇದ್ದದ್ದನ್ನು ತಗೊಂಡೋಗಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ತಪ್ಪು ಮಾಹಿತಿಗಳನ್ನು ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದು ನಿರಂತರವಾಗಿ ಎಲ್ಲ ಪಾರ್ಟಿನಲ್ಲೂ ನಡೆಯುತ್ತೆ. ಅದು ಕಾಂಗ್ರೆಸ್ಸಲ್ಲೂ ನಡೆದಿರ್ತದೆ, ಇಲ್ಲ ಅಂತಲ್ಲ. ಯಾವ ಪಾರ್ಟಿ